ಎಲ್ಲರಿಗೂ ನಮಸ್ಕಾರ. ದಿನಕ್ಕೊಂದು ಆಸನ ಮಾಲಿಕೆಯಲ್ಲಿ ಇಂದು ನಾವು ಭರದ್ವಾಜಾಸನ ಪ್ರಕಾರ ಎರಡನ್ನು ಹೇಗೆ ಮಾಡೋದು ತಿಳ್ಕೊಳ್ಳೋಣ. ನಾನು ಪ್ರಭಾಕರ್ ಶರ್ಮಾ, ಯೋಗ ಮೇಸ್ಕರ ಯೋಗ ಚಾನಲ್ನಿಂದ. ಮೊದಲಿಗೆ ನಾವು ಸಮತಲ ಸ್ಥಿತಿಯಲ್ಲಿ ಕೂತ್ಕೊಳ್ತೀವಿ. ನಿಧಾನವಾಗಿ ಶ್ವಾಸವನ್ನು ತಗೊಳ್ತಾ ಎಡಗಾಲನ್ನ ಮಡಿಸ್ತೀವಿ, ಎಡಗಾಲನ್ನು ಹಿಂದೆ ಹಾಕ್ತೀವಿ. ಇದಕ್ಕೆ ಏಕಪಾದ ವೀರಾಸನ ಅಂತಾರೆ. ಆನಂತರ ನಿಧಾನವಾಗಿ ಶ್ವಾಸ ತಗೊಂಡು ಶ್ವಾಸ ಬಿಡ್ತಾ ಬಲಗಾಲನ್ನು ಮಡಚಿ ಬಲಪಾದದ ಹಿಬ್ಬಡಿಯನ್ನು ಎಡ ತೊಡೆಯ ಮೂಲಕ್ಕೆ ಕೊಡ್ತೀವಿ. ಶ್ವಾಸ ತಗೊಳ್ತಾ ಎರಡೂ ಕೈಗಳನ್ನ ಮೇಲೆ ತಗೊಳ್ತೀವಿ. ಶ್ವಾಸ ಬಿಡ್ತಾ ಎಡ ಹಸ್ತವನ್ನು ಬಲಮಡ್ಡಿ ಕೊಟ್ಟು ಬಲಗೈನ ಕಕ್ಷೆಗಳ ಹಿಂದೆ ಕೊಟ್ಟು ಬೆನ್ನು ನೇರ ಅಂತ ಹಿಂದೆ ತಿರ್ತೀವಿ. ಇದಕ್ಕೆ ಭರದ್ವಾಜಾಸನ ಪ್ರಕಾರ ಎರಡು ಅಂತಾರೆ. ಇದರಿಂದ ಸೊಂಟದ ಸಮಸ್ಯೆ, ತೊಡೆ ಸಮಸ್ಯೆ, ಕಾಲಿನ ಸಮಸ್ಯೆ, ಮೀನಖಂಡದ ಸಮಸ್ಯೆ, ಮೊಣಕಾಲಿನ ಸಮಸ್ಯೆ, ಬೆನ್ನಿನ ಸಮಸ್ಯೆ, ಭುಜದ ಮತ್ತು ಕುತ್ತಿಗೆ ಸಮಸ್ಯೆ ನಿವಾರಣೆ ಆಗುತ್ತೆ. ಮತ್ತೆ ಶ್ವಾಸ ತಗೊಳ್ತಾ ಎರಡೂ ಕೈಗಳನ್ನ ಮೇಲೆ ತಗೊಳ್ತೀವಿ. ಶ್ವಾಸ ಬಿಡ್ತಾ ಎರಡೂ ಕಾಲನ್ನ ನಿಧಾನವಾಗಿ ಚಾಚಿ ಸಮತಲ ಸ್ಥಿತಿಗೆ ಬರ್ತೀವಿ.